ನಾನು ಅತಿಥಿಯಾಗಿ ಭಾಷಣಕಾರನಾಗಿ ಬಂದಿರಲಿಲ್ಲ, ಪ್ರೇಕ್ಷಕನಾಗಿ ಅಪೇಕ್ಷೆಪಟ್ಟು ಈ ಕಡೆ ಬಂದಿದ್ದು. ಅನಿವಾರ್ಯವಾಗಿ ನನ್ನ ವೃತ್ತಿಯ ಜವಾಬ್ದಾರಿಯನ್ನು ಮಂಡಿಸಲಿಕ್ಕಾಗಿ ನನ್ನನ್ನು ಈ ವೇದಿಕೆಯನ್ನು ಕರೆದಂಥ ನಮ್ಮ ಈ ಸಂಘಟನೆಗೆ, ನಮ್ಮ ವೃತ್ತಿನಿರತ ತರಲು ಮಾನವ ಸಂಪನ್ಮೂಲ ವೃತ್ತಿನಿರತ ಸಂಘಟನೆಯಾದಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟನ್ನು ಕರ್ನಾಟಕ ಭಾಗದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ಒಂದು ಜವಾಬ್ದಾರಿಗಾಗಿ ಈ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ಈ ಒಂದು ಸಭೆ ಬಹುಶಃ ಒಂದು ಅತ್ಯಂತ ಅಮೂಲ್ಯವಾದಂಥ ಸಭೆ. ಯಾಕೆಂದರೆ ನಾವು ಅನೇಕ ಸಭೆಗಳನ್ನು ಮಾಡಿದರೆ ನಾವು ಅತಿಥಿಗಳು ಕರೀಬೇಕಾದ್ರೆ ಎಷ್ಟು ಜನ ಇರ್ತಾರೆ, ಯಾರ್ಯಾರಿರ್ತಾರೆ, ಪ್ರೇಕ್ಷಕ ಯಾರು ಅಂತ ಕೇಳುವಂಥ ಅತಿಥಿಗಳು ಇದ್ದಾರೆ. ಆದರೆ ಸಂಖ್ಯೆ ಎಷ್ಟೇ ಇದ್ರು ಈ ಗುಣಮಟ್ಟವಾದಂಥ ಅತ್ಯುನ್ನತವಾದಂಥ ಹೃದಯಕ್ಕೆ ಬಹಳ ಹತ್ತಿರವಾಗುವಂಥ ಅದರಲ್ಲೂ ಸಮಾಜ ಕಾರ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. 1936 ಡಿಸ್ಟನ್ಸ್ ಶುರುವಾದಂಥ ಸೋಷಿಯಲ್ ವರ್ಕ್ ಎಜುಕೇಷನ್ ಏನಿದೆ ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬಹುಶಃ ರೋಹಿಣಿಯ ಮೊದಲು ಶುರು ಮಾಡಿದ್ರು. ಅದಾದ್ಮೇಲೆ ಸುಮಾರು 74-75 ಈಚೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಮಾಜ ಕಾರ್ಯ ಶಿಕ್ಷಣ ಪ್ರಾರಂಭ ಆಯಿತು. ಪ್ರಾರಂಭ ಆದ ಮುಂದಿನ ಆರಂಭಿಕ ದಿನಗಳಲ್ಲಿ ಕೇವಲ ಆಂಗ್ಲ ಭಾಷೆಯ ಸಾಹಿತ್ಯವನ್ನು ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂಥ ಬೋಧಕ, ಹಳೆಯ ಪ್ರಸ್ತುತ ವಿದ್ಯಾರ್ಥಿ ಮಿತ್ರರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಇಂಥ ಸಮಾಜ ಕಾರ್ಯದ ಕ್ಷೇತ್ರದಲ್ಲಿ ಅಥವಾ ಸಮಾಜ ಕಾರ್ಯ ಶಿಕ್ಷಣದಲ್ಲಿ ನಮ್ಮೆಲ್ಲರಿಗೂ ಸಮಾಜ ಕಾರ್ಯ ಅಂದರೆ ಮನಸ್ಸಿಗೆ ಬರೋದು ಡಾಕ್ಟರ್ ಎಸ್ ಎಂ ಮುರಳೀಧರ್. ಯಾಕೆಂದರೆ ಅವರು ಕೇವಲ ಪ್ರೊಫೆಸರ್ ಆಗಿರಲಿಲ್ಲ, ಅವರು ಹುಟ್ಟಾದಂಥ ಅನೇಕ ಗಿಡಗಳು ಮರಗಳು ಎಮ್ಮರವಾಗಿ ಬೆಳೆದು ಅನೇಕರಿಗೆ ನೆರಳು ಕೊಡುವಂಥ, ಹಣ್ಣುಗಳು ಕೊಡುವಂಥ ಅಂತ ಪ್ರಸ್ತುತ ಇವತ್ತು ನಮ್ಮ ಲೇಖಕರೇನಿದ್ದಾರೆ ಅವರು ಒಳಗೊಂಡಂತೆ ಇರುವಂಥ ನಾವೆಲ್ಲರೂ ಕೂಡ ಅವರು ಬೆಳೆಸಿದಂಥ ಮರಗಳಾಗಿ ನಾವು ಇವತ್ತು ಈ ಸಮಾಜದಲ್ಲಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಾಕಿಟ್ಟಂಥ ಈ ಬುನಾದಿ ಏನಿದೆ, ಆ ಭದ್ರವಾಗಿ ಕಟ್ಟಿದಂಥ ಬುನಾದಿ ಇವತ್ತು ನಾವು ಅನೇಕ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ರಾಜೇಂದ್ರ ಕುಮಾರ್ ಅವರು ವಿಶೇಷವಾಗಿ ಮಾತಾಡಿದರು. ಅವರು ನಾನು ನೋಡಿದಾಗೆ 33 ವರ್ಷದಿಂದಲೂ ಅದೇ ರೀತಿಯಲ್ಲಿ ಬೇರೆಯವರೆಲ್ಲ ಒಂದು ರೀತಿಯಲ್ಲಿ ರಚನೆ ಮಾಡಿದ್ರೆ ಅವ್ರು ಇನ್ನೊಂದು ರೀತಿಯಲ್ಲಿ ರಚನೆ ಮಾಡ್ತಾರೆ. ಫಸ್ಟು ಭಾಳ ಪ್ರಸ್ತುತವಾಗಿರ್ತದೆ, ಬಟ್ ಕೆಲವರಿಗೆ ಇರಿಸೋದಿಲ್ಲ. ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ಇನ್ನೂ ಹೆಚ್ಚಿನ ಸ್ಥಾನಮಾನಗಳಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡಲಿಕ್ಕೆ ಅವಕಾಶ ಇದ್ದರೂ ಆ ಅವಕಾಶ ವಂಚಿತರಾಗಬೇಕಾಗಿತ್ತು ಅವರ ಕಠೋರವಾದಂಥ ಒಂದು ನಿಷ್ಠೂರವಾದಂಥ ನುಡಿಗಳಿಂದ, ಆಕ್ಷನಿಂದ. ಅವರು ಈಗ ಹೇಳಿದ್ರು 20 ವರ್ಷ ತಗೊಂಡು PhD ಮಾಡಲಿಕ್ಕೆ ಅಂತ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಅದನ್ನು ತಗೊಂಡು ಏನು ಮಾಡಬೇಕಾಗಿದೆ, ಮುಂದೊಂದು ಕೆಲಸ ಮಾಡೋಣ ಅಂತ. ನಾನು ಅವರು ಕ್ಲಾಸಲ್ಲಿ ಹೋಗಿ ಭಾಷಣ ಮಾಡಿದ್ನ ಅಥವಾ ಕ್ಲಾಸ್ನಲ್ಲಿ ಲೆಕ್ಚರ್ ಮಾಡಿದ್ನ ಇರೋದು ನೋಡಿಲ್ಲ 33 ವರ್ಷದಲ್ಲಿ. ಆದರೆ ಅನೇಕ ಜನ, ಎಷ್ಟೋ ಜನ ಸೀನಿಯರ್ ಪ್ರೊಫೆಸರ್ಸ್ ಇದ್ರು ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಆದ್ರೂ ಅವ್ರನ್ನೇನೋ ನೆನೆಸ್ಕೊಳ್ಳೋದಿಲ್ಲ, ರಾಜೇಂದ್ರ ಕುಮಾರ್ ಅವ್ರು ನೆನೆಸ್ಕೊತಾರೆ. ಯಾಕಂತ ಹೇಳಿದ್ರೆ ಅವರು ಸಮಾಜ ಕಾರ್ಯದ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ಹೋಗಿ ಹೋರಾಟದಂಥವ್ರು, ಅದರಲ್ಲೂ ಕನ್ನಡ ಭಾಷೆಯ ಪರವಾಗಿ ನಿಂತಂಥವ್ರು, ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ, ಸ್ಥೈರ್ಯ ತುಂಬಿ ಮಾರ್ಗದರ್ಶನ ನೀಡಿದಂಥವ್ರು. ಅಂಥ ಒಂದು ಹಿರಿಯರು ಸಾಮಾನ್ಯವಾಗಿ ಇಂಥ ಸಮಾರಂಭಕ್ಕೆ ಅತಿಥಿಯಾಗಿ ಒಂದು ಅಂತ ಮನಸ್ಸಿಲ್ಲದೆ ಇರೋವಂಥವ್ರು, ಅಂಥವರು ಈ ಒಂದು ಸಮಾರಂಭದಲ್ಲಿ ಬಂದು ನಮ್ಮೆಲ್ಲರ ಜೊತೆ ಇರುವಂಥದ್ದು ನಮಗೆ ಅವರ ವಿದ್ಯಾರ್ಥಿಗಳಾಗಿ ಹೆಮ್ಮೆ ಒಂದು ಸಂಗತಿ, ಒಂದು ಸಂತೋಷವಾದಂಥ ಸಂಗತಿ. ಅದರ ಜೊತೆಗೆ ಸಾಹಿತ್ಯವನ್ನು CR ಗೋಪಾಲ್ ಅವರು ನಾನು ಸ್ಟೂಡೆಂಟ್ ಆಗಿದ್ದು ನೋಡ್ತಾ ಇದ್ದೀನಿ. ಅವರು PhD ಸ್ಟೂಡೆಂಟ್ ಇದ್ರು, ನಾವು MSc ಸ್ಟೂಡೆಂಟ್ಸ್ ಇದ್ದೀವಿ. ಪಕ್ಕದ ಕಾಂಪೌಂಡಲ್ಲಿ ಪ್ರೊಫೆಸರ್ ಹತ್ರ ಬರ್ತಾ ಇದ್ರು, ಗೈಡೆನ್ಸ್ ತೊಗೊಂಡಿದ್ದೆ. ಅವಾಗ ಸ್ಮೈಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವತ್ತಿನೂ ಕೂಡ ಅಷ್ಟೇ ಸಜ್ಜನರು, ಅಷ್ಟೇ ಸರಳವಾದಂಥ ವ್ಯಕ್ತಿ. ಬಟ್ ಈ ನಾವೆಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸಕ್ಕೆ ಹೋಗ್ತೀವಿ. ಅವರ ವೃತ್ತಿ ಜೊತೆಗೆ ಸಾಹಿತ್ಯ, ಸೋಷಿಯಲ್ ವರ್ಕ್ ಅಷ್ಟಕ್ಕೆ ಸೀಮಿತವಾಗಿ ಅದೇ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದಂಥವರು. ಅವರು ಈ ಪ್ರಸ್ತುತ ಅಗತ್ಯಕ್ಕೆ ಪೂರಕವಾಗಿರುವಂಥ ಕನ್ನಡ ಸಾಹಿತ್ಯ ಮತ್ತು ಸಮಾಜ ಕಾರ್ಯದ ಶಕ್ತಿ ಮತ್ತು ಭಾಷಣದ ಕೈಪಿಡಿ ಈ ಎರಡೂ ಬಹುಶಃ
ನಮ್ಮೆಲ್ಲರಿಗೂ ಅಗತ್ಯವಾಗಿ ಬೇಕಾಗಿರುವಂಥ ಭಾಷಣದ ಕಲೆಯನ್ನು ಅದನ್ನು ನಾವೆಲ್ಲರೂ ಓದೋದ್ರ ಮೂಲಕ ಆಚರಣೆ ತರೋದ್ರ ಮೂಲಕ ಅವರು ಪಟ್ಟಂಥ ಶ್ರಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರುತಾ ಪಬ್ಲಿಕೇಶನ್ ಅದರಲ್ಲೂ ರಮೇಶ್ ಅವರು ಈ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘವಾದಂಥ ಕೊಡುಗೆ ನೀಡ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವರ ತಂಡದವರಿಗೆ ಇನ್ನೂ ಹೆಚ್ಚಿನ ಇಂಥ ಅದ್ಭುತವಾದಂಥ ಅಮೂಲ್ಯವಾದಂಥ ಕಾರ್ಯಗಳನ್ನು ಮಾಡಿ